ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್. ವಿಡಿಯೋವನ್ನು ನೋಡ್ತಿರುವವರಲ್ಲಿ ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವಿವತ್ತು ಮಂಗಳೂರಿನ ಫೇಮಸ್ ಚಿಕನ್ ಗೀ ರೋಸ್ಟ್ ರೆಸಿಪಿಯನ್ನು ಮಾಡ್ತಿದ್ದೇವೆ. ಬನ್ನಿ ಹಾಗಾದರೆ ಚಿಕನ್ ಗೀ ರೋಸ್ಟನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ನಾನಿಲ್ಲಿ 1 kg ಚಿಕನ್ ಅನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಷನ್ ಮಾಡಬೇಕು. ಮ್ಯಾರಿನೇಷನ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ನಿಂಬೆ ಹುಳಿ ರಸವನ್ನು ಸೇರಿಸ್ತಿದ್ದೇನೆ. ಕೆಲವರು ಮ್ಯಾರಿನೇಷನ್ಗೆ ಮೊಸರು ಹಾಗೂ ಕೆಂಪು ಮೆಣಸಿನ ಹುಡಿಯನ್ನು ಸೇರಿಸ್ತಾರೆ. ನಾನಿಲ್ಲಿ ಸಿಂಪಲ್ ಆಗಿ ಮ್ಯಾರಿನೇಷನ್ ಅನ್ನು ಮಾಡ್ತಿದ್ದೇನೆ. ಮ್ಯಾರಿನೇಷನ್ ಮಾಡಿ ಚಿಕನ್ ಅನ್ನು ಒಂದು ಅರ್ಧ ಗಂಟೆಗಳ ಕಾಲ ಇಡಬೇಕು. ಇಲ್ಲಿ ನಾನು 20 ಬ್ಯಾಡಗಿ ಮೆಣಸನ್ನು ಬಿಸಿ ನೀರಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಇದನ್ನು ನಾನು ಒಂದು ಮಿಕ್ಸಿಗೆ ಹಾಕ್ತಿದ್ದೇನೆ. ಈಗ ಮಸಾಲೆಯನ್ನು ರೋಸ್ಟ್ ಮಾಡಬೇಕು. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 3/4 ಟೀ ಸ್ಪೂನ್ ಅಷ್ಟು ಕರಿಮೆಣಸು, ಅರ್ಧ ಟೀ ಸ್ಪೂನ್ ಅಷ್ಟು ಮೆತ್ತೆ. ಇದನ್ನೆಲ್ಲ 1 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಬೇಕು. ಈಗ ಇದಕ್ಕೆ 8 ರಿಂದ 10 ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿ ಮತ್ತೆ 1 ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಬೇಕು. ನೆನೆಸಿಟ್ಟ ಬ್ಯಾಡಗಿ ಮೆಣಸನ್ನು ಆಗಲೇ ನಾನು ಮಿಕ್ಸಿಗೆ ಹಾಕಿದ್ದೆ. ಇದಕ್ಕೆ 1 ಸಣ್ಣ ತುಂಡು ಹುಣಸೆ ಹುಳಿ, 1 ಸಣ್ಣ ತುಂಡು ಬೆಲ್ಲ, ಹಾಗೇನೆ ಡ್ರೈ ರೋಸ್ಟ್ ಮಾಡಿಟ್ಟಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ 4 ರಿಂದ 5 ಗೋಡಂಬಿಯನ್ನು ಸೇರಿಸ್ತಿದ್ದೇನೆ. ಸ್ವಲ್ಪನೇ ನೀರನ್ನು ಸೇರಿಸಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡಬೇಕು. ಈ ರೆಸಿಪಿಗೆ ನೀರು ತುಂಬಾನೇ ಕಮ್ಮಿ, ಕೇವಲ ಮಸಾಲೆ ರುಬ್ಬುವಾಗ ಮಾತ್ರ ಸ್ವಲ್ಪ ನೀರು ಸೇರಿಸಬೇಕು, ಬೇರೆಲ್ಲೂ ಕೂಡ ನೀರು ಸೇರಿಸಬಾರ್ದು. ಈಗ ಒಂದು ಕಾವಲಿಯಲ್ಲಿ 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಬಿಸಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು. ಹಾಗೆಯೇ ಮ್ಯಾರಿನೇಷನ್ ಮಾಡಿಟ್ಟಂತಹ ಚಿಕನ್ ಅನ್ನು ಸೇರಿಸಿ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಷ್ಟು ರೋಸ್ಟ್ ಮಾಡಬೇಕಂದ್ರೆ ಚಿಕನ್ ತುಪ್ಪದಲ್ಲಿಯೇ ಅರ್ಧದಷ್ಟು ಬೇಯಬೇಕು. ನಾನು ಆವಾಗಲೇ ಹೇಳಿದಾಗೆ ಈ ರೆಸಿಪಿಗೆ ನೀರು ತುಂಬಾನೇ ಕಮ್ಮಿ, ಕೇವಲ ಮಸಾಲೆಯನ್ನು ರುಬ್ಬುವಾಗ ಮಾತ್ರ ಸ್ವಲ್ಪ ನೀರನ್ನು ಬಳಸ್ತೇವೆ. ನೀರು ಜಾಸ್ತಿ ಆದರೆ ಕೊನೆಯಲ್ಲಿ ನಾವು ಇದನ್ನು ಡ್ರೈ ಆಗಲಿಕ್ಕೆ ಲೋ ಫ್ಲೇಮ್ನಲ್ಲಿ ತುಂಬ ಹೊತ್ತು ಹಾಗೇನೆ ಬಿಡಬೇಕಾಗ್ತದೆ. ಆವಾಗ ಚಿಕನ್ ಜಾಸ್ತಿ ಬೇಯುತ್ತದೆ ಹಾಗೂ ಜಾಸ್ತಿ ಹೊತ್ತು ಲೋ ಫ್ಲೇಮ್ನಲ್ಲಿ ಇಡುವುದರಿಂದ ತುಪ್ಪದ ರುಚಿ ಹಾಗೂ ಪರಿಮಳ ಹೋಗಿ ಅಷ್ಟೊಂದು ಟೇಸ್ಟ್ ಆಗಲ್ಲ. ಚಿಕನ್ ಈಗ ಅರ್ಧದಷ್ಟು ಬೆಂದಿದೆ. ಈಗ ರೆಡಿ ಮಾಡಿಟ್ಟಂತಹ ಮಸಾಲೆ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪನೇ ಉಪ್ಪನ್ನು ಮಸಾಲೆಗೆ ಸೇರಿಸಬೇಕು, ಯಾಕಂದರೆ ನಾನು ಆವಾಗಲೇ ಮ್ಯಾರಿನೇಷನ್ಗೆ ಉಪ್ಪನ್ನು ಸೇರಿಸಿದ್ದೆ. ಈಗ ಚಿಕನನ್ನು ಚೆನ್ನಾಗಿ ಮಸಾಲೆಯೊಂದಿಗೆ ಪೂರ್ತಿಯಾಗಿ ಬೇಯಲಿಕ್ಕೆ ಬಿಡಬೇಕು. ಹಾಗೆಯೇ ಮಸಾಲೆ ಕೂಡ ತುಪ್ಪದಲ್ಲಿ ಬೆಂದು ಚೆನ್ನಾಗಿ ಟೇಸ್ಟ್ ಬರ್ತದೆ. ಚಿಕನ್ ಚೆನ್ನಾಗಿ ಬೆಂದು ಇಷ್ಟಾದರೂ ಡ್ರೈ ಆಗಬೇಕು. ಇದೊಂದು ಸೆಮಿ ಗ್ರೇವಿ ಟೈಪ್ ರೆಸಿಪಿ. ಇದರೊಂದಿಗೆ ನೀರು ದೋಸೆಯನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿ ಮಂಗಳೂರಲ್ಲಿ ತುಂಬ ಫೇಮಸ್, ಆದರೆ ಇದು ಮೂಲತಃ ಒರಿಜಿನ್ ಕುಂದಾಪುರ್. ಮಂಗಳೂರಿನ ಫೇಮಸ್ ಟೇಸ್ಟಿಯಾದ ಚಿಕನ್ ಗೀ ರೋಸ್ಟ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.